ಓಕೆ, ಹಾಯ್, ನಮಸ್ತೆ. ನನ್ನ ಹೆಸರು ಶಂಕರಯ್ಯ ಅಂತೇಳಿ ವೆಸ್ಟೀಸಲ್ಲಿ ಕ್ರೌನ್ ಡೈರೆಕ್ಟರ್ ಇದ್ದೀನಿ. ನಾನು ಇಲ್ಲಿ ಗದಗಲ್ಲಿ ಬಂದಿದ್ದೀನಿ. ಒಬ್ಬ ಅಮ್ಮೋರಿಗೆ ನಾವು ಪ್ರಾಡಕ್ಟ್ನ ಕೊಟ್ಟಿದ್ವಿ. ಅವರಿಗೆ ಯಾವ ಪ್ರಾಬ್ಲಮ್ಮಿಗೆ ಕೊಟ್ಟಿದ್ವಿ, ಏನು ಪ್ರಾಬ್ಲಮ್ಮಿಗೆ ಸೊಲ್ಯೂಷನ್ ಏನು ಸಿಕ್ಕಿದೆ ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳೋಣ. ಓಕೆ, ಅಮ್ಮ, ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಆದಿಲಕ್ಷ್ಮಿ. ಆದಿಲಕ್ಷ್ಮಿ. ನಿಮ್ಮದು ಊರು? ಹಾಂ, ಇಲ್ಲಿ ಗದಗಲ್ಲಿದ್ದೀರಮ್ಮ ಇವಾಗ? ಹಾಂ, ಓಕೆ. ನಿಮಗೇನು ಪ್ರಾಬ್ಲಮ್ ಆಗ್ತಿತ್ತಮ್ಮ? ಊಟ ಮಾಡಿದ್ದು ಜೀರ್ಣ ಆಗ್ತಿದ್ದಿಲ್ಲ, ಮತ್ತು ಭಾಳ ವೀಕ್ ಆಗಿದ್ರಾ? ಹಾಂ ಹಾಂ, ಓಕೆ. ಡಾಕ್ಟರ್ ಏನಂತ ಹೇಳಿದರು? 2 ದಿವಸ ಟೈಮ್ ಕೊಟ್ಟಿದ್ರು. ಊಟ ಎಷ್ಟು ಮಾಡ್ತಿದ್ದೇ ಇಲ್ಲ ನೀವು? ಊಟ ಹೋಗ್ತಿದ್ದೇ ಇಲ್ಲ. 2 ದಿವಸ ಟೈಮ್ ಕೊಟ್ಟಿದ್ರು, ಬದುಕದೇ 2 ದಿನ ಅಂತಂದೇಳಿ. ಭಾಳ ವೀಕ್ ಆಗಿದ್ರಿ ನೀವು. ಇವಾಗ ಏನು ಅನ್ನಿಸಿದೆ ಅಮ್ಮ? ಹಾಂ 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 ಹಾಂ, ಇವೇ ಪ್ರಾಡಕ್ಟಾ ನೀವು ಉಪಯೋಗ ಮಾಡಿದ್ದ? ಓಕೆ. ಅಜ್ಜೋರೆ, ಇವರು ನಿಮ್ಮ ವೈಫ್, ನಿಮ್ಮ ಹೆಂಡತಿಯವ್ರಾ? ಹೌದು. ಏನಂತ ಅಂದಿದ್ರು ಡಾಕ್ಟ್ರು? ಏನಿಲ್ರಿ, ಅದು ಬ್ಲಡ್ ಸರ್ಕ್ಯುಲೇಷನ್ ಇದ್ದಿಲ್ಲ, ಅವ್ರದ್ದು ಕಡಿಮೆ ಇತ್ತು. ಹಾಂ, ಅದಕ್ಕೆ ಅದು 2 ದಿವಸ ನಿಮ್ದು ನಾ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ರು. ಮತ್ತೆ ಊಟನೂ ಕೂಡ ಮಾಡ್ತಿದ್ದಿಲ್ಲಲ್ಲ? ಅದ್ರ ನಂತರ ಹೆಂಗೋ ಬ್ಲಡ್ ತಗೊಂಡು ಹಾಕಿ 4 ದಿವಸದಾಗ ರಿಕವರ್ ಮಾಡಿ ಬಂದರೆ ಪೂರಾ ವೀಕ್ ಆಗಿದ್ರು. ಹಾಂ, ವೀಕ್ ಆಗಿದ್ರಲ್ಲ, ಇವನ್ ತಗೊಂಡ ಮೇಲೆ ಊಟ ಮಾಡಿದ್ಮೇಲೆ ಅವ್ರದ್ದು ಹೆಲ್ತ್ ಇಂಪ್ರೂವ್ ಆಗ್ಯದ, ವೇಟನ್ನು ಜಾಸ್ತಿ ಆಗ್ಯದ, ಎಲ್ಲ ಮೊದಲು ಕರೆಕ್ಟ್ ಆಗ್ತದೆ. ಓಕೆ ಓಕೆ, ಆರಾಮಿದಾರೆ ಇವಾಗ? ಎಲ್ಲ ಮೊದಲು ಆರಾಮ. ಅದೇ ರೀತಿ ಅವರ ಪಕ್ಕದ ಮನೆಯವರು, ನೀವು ನೋಡಿದಾರ ಸರ್ ಇವ್ರನ್ನ? ನೋಡಿದ್ದೀವ್ರಿ. ಹಾಂ, ನಿಮ್ಗೆ ಏನು ಅನಿಸ್ತಿರ್ತಿತ್ತು ರೀ? ಈಗ ರೀ ಅವಾಗ ಇವರು ಉಳಿ ಸ್ಟೇಜ್ನಾಗ ಇದ್ರಿ. ಹಾಂ 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 ಹಾಂ, ಈಗ ನೋಡಕ್ ಭಾಳ ಗುಣ ಅಲ್ಲ? ಗುಣ ರೀ ಈಗ. ಓಕೆ ಓಕೆ. ಏನು ಹೇಳಕ್ಕೆ ಇಷ್ಟಪಡ್ತೀಯಮ್ಮ ನೀನು? ಓಕೆ ಓಕೆ, ನಿಮ್ಮಿಂತ 4 ಮಂದಿಗೆ ಹೇಳಕ್ಕೆ ಇಷ್ಟಪಡ್ತೀಯಾ? ಹಾಂ 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 ಹಾಂ, ನಿಮ್ಮಿಂತ 4 ಮಂದಿಗೆ ಒಳ್ಳೇದಾಗೋಕ್ಕೋಸ್ಕರ ಹೇಳ್ತೀರಾ? ಓಕೆ. ನೋಡ್ಬೋದು, ನಮ್ಮ ಪ್ರಾಡಕ್ಟ್ಗಳು ಆಲ್ರೆಡಿ ನಾವು ಅಮ್ಮವ್ರಿಗೆ ನೋನಿ ಪ್ರಾಡಕ್ಟ್ನ ಕೊಟ್ಟಿದ್ವಿ. ಅದೇ ರೀತಿ ಆಮ್ಲಾ ಅನ್ನೋ ಪ್ರಾಡಕ್ಟ್ನ ಕೊಟ್ಟಿದ್ವಿ. ಅದೇ ರೀತಿ ಕಾಂಬೆಟಿಕ್ಸ್ ಪ್ರಾಡಕ್ಟು CMD ಪ್ರಾಡಕ್ಟ್ನ ಅಮ್ಮವ್ರಿಗೆ ಕೊಟ್ಟಿದ್ವಿ. ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಬಂದಿದೆ. ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಇರ್ಬೋದು, ಹೆಲ್ತ್ ಕೇರ್ ಪ್ರಾಡಕ್ಟ್ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯ ರಿಸಲ್ಟ್ ತಗೊಳ್ಳಿ ಅಂತ. ಥ್ಯಾಂಕ್ ಯು ಸೋ ಮಚ್.